ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕಾರಣ ಹೇಗಾದರೂ ಮಾಡಿ ಸಾಹಿತ್ಯ ಮದುವೆ ಮಾಡಿಸ್ಲೇಬೇಕು ಅಂತ ಹೇಳಿ ಹಠ ತೊಟ್ಟಿದ್ದಾನೆ. ಈ ಕಡೆ ತನ್ನಂದಾಗಿ ಆ ಹುಡುಗಿಯ ಒಂದು ಜೀವನ ಹಾಳಾಗಿದೆ. ಅವ್ರ ತಂದೆ ಕೋಮಾಗಿ ಹೋಗಿದ್ದಾರೆ. ಇವತ್ತು ಅವರ ಮನೇಲಿ ಆಗಿರೋ ಎಲ್ಲ ಪರಿಸ್ಥಿತಿಗೂ ಕೂಡ ತಾನೇ ಕಾರಣ ಅಂತ ಅರಿತಿರೋ ಕಾರಣ ವಿಶ್ವನಾಥ್ ಅಂಕಲ್ಗೆ ಮಾತು ಕೊಟ್ಟಿದ್ದಾನೆ. ಅವನೇನೋ ಮಾತು ಕೊಟ್ಟ, ಆದರೆ ವಿಶ್ವನಾಥ್ ಅಂಕಲ್ನ ನಂಬಿಕೆ ಕೂಡ ಗಳಿಸಿದ್ದಾನೆ. ಅದು ಕಳಿಸ್ದೇ ಇದ್ದಿದ್ರೆ ಖಂಡಿತವಾಗ್ಲೂ ವಿಶ್ವನಾಥ್ ಅಂಕಲ್ ಕೋಮಾಗೂ ಹೋಗೋಕ್ಕೂ ಮುನ್ನ ಕರಿಮಣಿಯನ್ನ ಅವನ ಕೈಗಿಟ್ಟು ಹೋಗ್ತಾ ಇರಲಿಲ್ಲ. ನಿಮ್ಮ ಮಗಳು ಜೀವನ ಪರ್ಯಂತ ಚೆನ್ನಾಗಿರೋ ರೀತಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಅವರ ಕುತ್ತಿಗೆಗೆ ಕರಿಮಣಿ ಬಿದ್ದೇ ಬೀಳುತ್ತೆ. ನಾನು ಅದನ್ನು ಮಾಡ್ತೀನಿ. ನನ್ನ ಮೇಲೆ ಯಾವುದೇ ಕಾರಣಕ್ಕೂ ನಂಬಿಕೆನ ಕಳ್ಕೊಬೇಡಿ. ನಿಮ್ಗೆ ಅನ್ನಿಸ್ಬೋದು ಮದುವೆ ನಿಲ್ಲಿಸಿದ್ಯವನು ಏನು ಮಾಡ್ತಾನೆ ಅಂತ. ಆಗ ನನ್ನಿಂದ ತಪ್ಪಾಗೋಯ್ತು, ತಪ್ಪು ತಿಳ್ಕೊಂಡಿದ್ದೆ. ಈ ಕಣ್ಣ ಕೊಟ್ಟ ಮಾತನ್ನು ಯಾವುದೇ ಕಾರಣಕ್ಕೂ ಮುರಿಯೋದಿಲ್ಲ. ಕೊಟ್ಟ ಮಾತನ್ನು ಈಡೇರಿಸೋಕೆ ಪ್ರಾಣನ ಕೂಡ ಒತ್ತೆ ಇಡ್ತಾನೆ ಅನ್ನೋ ಮಾತುಗಳು ವಿಶ್ವನಾಥ್ ಅವರ ಮನಸ್ಸಲ್ಲಿ ನಂಬಿಕೆನ ಉಂಟು ಮಾಡುತ್ತೆ. ಹಾಗಾಗಿ ಇಡೀ ಮನೆ ಅಲ್ಲಿ ಕರ್ಣನ ಒಪ್ಕೊಳ್ದೆ ಇದ್ರು ವಿಶ್ವನಾಥ್ ಅಂಕಲ್ ಮನಸ್ಸಾರೆ ಒಪ್ಪಿ ತನ್ನ ಮಗಳ ಜವಾಬ್ದಾರಿಯನ್ನ ಕರಿಮಣಿಯ ಆ ಒಂದು ವಸ್ತುವಿನ ಮುಖಾಂತರ ಅವನಿಗೆ ವಹಿಸ್ಕೊಟ್ಟಿದ್ದಾರೆ. ಆ ಒಂದು ಕರಿಮಣಿಯ ಜವಾಬ್ದಾರಿಯನ್ನ ಹೊತ್ತಂತ ಕಾರಣ ಆ ಕರಿಮಣಿ ಸಾಹಿತ್ಯ ಕುತ್ತಿಗೆಗೆ ಬೀಳೋ ತನಕ ಸುತಾರಾಮ್ ಜಗ್ಗೋದಂತೂ ಶತಸಿದ್ಧ. ಜಗ್ಗೋದಿಲ್ಲ ಅಂತ ಸಿದ್ಧವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರನೇ ದಯಾನಂದ್ ಅವರು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದಾಗ ಅವ್ರಿಗೆ ಯಾವ ರೀತಿ ಬುದ್ಧಿ ಹೇಳಿ ಪಾಠ ಕಲಿಸೋಕೆ ಸಾಧ್ಯನೋ ಅದೇ ರೀತಿ ಯೋಚನೆ ಮಾಡಿ ಪ್ರಾರಂಭದಲ್ಲಿ ಅರ್ಥ ಮಾಡಿಸಿ ಟ್ರೈ ಮಾಡಿ ಸಾಹಿತ್ಯ ಅವ್ರದ್ದು ಯಾವುದೇ ರೀತಿ ತಪ್ಪಿಲ್ಲ, ತಪ್ಪಾಗಿದ್ದು ನನ್ನಿಂದ ಒಂದು ತಪ್ಪು ತಿಳುವಳಿಕೆ ಇಷ್ಟೆಲ್ಲ ಮಾಡಿಬಿಡ್ತು. ಇದರಿಂದ ಅಪ್ಪ ಮಗಳು ತುಂಬಾ ನೊಂದಿದ್ದಾರೆ. ಜೊತೆಗೆ ವಿಶ್ವನಾಥ್ ಅಂಕಲ್ ನಿಮ್ಮ ಮೇಲೆ ಎಷ್ಟು ಅಭಿಮಾನ ನಂಬಿಕೆ ಇಟ್ಟಿದ್ರು ಅದನ್ನು ನೀವು ಕಳ್ಕೊಂಡ್ಬಿಟ್ರಿ ಅಂತ ಹೇಳ್ತಿದ್ರೆ ಈ ಕಡೆ ದಯಾನಂದ್ ಅವರು ನನ್ನ ನಂಬಿಕೆನ ಅವನು ಕಳೆದ್ಬಿಟ್ಟ. ಎಷ್ಟು ನಂಬಿಕೆ ಇಟ್ಟಿದೆ, ಆದರೆ ನನಗೇನೆ ಸುಳ್ಳು ಹೇಳಿಬಿಟ್ಟು ತನ್ನ ಮಗಳನ್ನ ಮದುವೆ ಮಾಡ್ಸೋಕೆ ಬಂದ ಅಂತೆಲ್ಲ ಮಾತಾಡ್ತಾರೆ. ಆದರೆ ಅವರು ಕೋಮಾ ಸ್ಟೇಜಲ್ಲಿದ್ದಾರೆ. ದಯವಿಟ್ಟು ಒಪ್ಕೊಳ್ಳಿ. ಅವ್ರು ತಪ್ಪು ಮಾಡಿಲ್ಲ ಅಂದರೂ ಕೂಡ ದಯಾನಂದ್ ಅಂಕಲ್ ಫ್ಯಾಮಿಲಿ ಸುತಾರಾಮ್ ಒಪ್ಕೊಳ್ಳೋದೇ ಇಲ್ಲ. ನಂತರ ಈ ಕಡೆ ಕಾರಣ ಇನ್ನೇನು ಮಾಡೋದು ಅಂತ ಕೈ ಚೆಲ್ಲಿ ಕೂತ್ಕೋತಾನ? ಖಂಡಿತ ಇಲ್ಲ. ಕೈ ಚೆಲ್ಲಿ ಕೂತ್ಕೊಳ್ಳೋ ಸ್ವಭಾವನೇ ಅಲ್ಲ. ರಾತ್ರಿ ಪೂರ ಕಾಯ್ತಾನೆ. ಬೇಕಿದ್ರೆ ಅವನಿಗೆ ಇರ್ತಕ್ಕಂಥ ಇನ್ಫ್ಲೂಯೆನ್ಸಲ್ಲಿ ಒಮ್ಮೆ ಚಿಟಿಕೆ ಹೊಡೆದಿದ್ರೆ ಅಷ್ಟು ಜನ ಬಂದು ಹೆದರಿಸಿ ಬೆದರಿಸಿ ಮದುವೆ ಮಾಡಿಸ್ಬಿಡ್ಬಹುದಿತ್ತು. ಆಗಿರೋ ತಪ್ಪು ಮತ್ತಾಗಬಾರ್ದು ಅಂತ ಅರಿವಿರೋ ಕಾರಣ ಅಲ್ಲಿ ರಾತ್ರಿ ಪೂರ ಕಾಯ್ತಾನೆ. ಬೆಳಿಗ್ಗೆ ಎದ್ದು ಬಂದ ದಯಾನಂದ್ ಅಂಕಲ್ ಹತ್ರ, ನೋಡಿ ನಾನು ನಿಮ್ಮನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಿಲ್ಲ, ಮಾಡಬೇಕು ಅಂದಿದ್ರೆ ಇಷ್ಟು ಹೊತ್ತು ರಾತ್ರಿ ಪೂರ ಇಲ್ಲಿ ಕಾಯೋ ಅವಶ್ಯಕತೆ ಇತ್ತಿಲ್ಲ. ಬೇಕಿದ್ರೆ ಮಳೆ ಬಾರದೇ ಇರಬಹುದು, ಮೋಡ ಕವಿದ್ರು, ಆದರೆ ಕರ್ಣ ಕೊಟ್ಟ ಮಾತನ್ನ ಎಂದಿಗೂ ಕೂಡ ಮೀರುವುದಿಲ್ಲ. ಬೇಕಿದ್ರೆ ಜೀವನೇ ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾನೆ. ನೀವು ಈ ಮದುವೆಗೆ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ ಅಂತಾನೆ. ಅದಕ್ಕೆ ಸರಿಯಾಗಿ ದಯಾನಂದ್ ಅವರ ಫ್ಯಾಮಿಲಿಗೆ ಒಂದು ಹೆಣ್ಣು ತೋರ್ಸಕ್ಕಂಥ ಬ್ರೋಕರ್ ಬರ್ತಾರೆ. ಅವರು ಹೆಣ್ಣನ್ಗೆ ತೋರ್ಸೋಕೆ ಅವ್ರನ್ನ ಕರ್ಕೊಂಡು ಹೋದ್ರೆ ಆಲ್ರೆಡಿ ಕರ್ಣ ವಿಷಯ ತಿಳಿದಿದ್ದ ಅಲ್ಲಿ ಹೋಗಿ ಏನು ಮಾಡಬೇಕು ಆಲ್ರೆಡಿ ಎಲ್ಲ ಕೂಡ ಸೆಟಲ್ ಮಾಡಿದ್ದಾರೆ. ಈ ಕಡೆ ಇವರು ಹೋಗ್ತಿದ್ದಾಗೆ ಇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಹೆಣ್ಣತ್ತವರು ಯಾವುದೇ ಕಾರಣಕ್ಕೂ ನಿಮ್ಮ ಮಗನಿಗೆ ಹೆಣ್ಣು ಕೊಡೋ ಸೀನೇ ಇಲ್ಲ, ಅವನೇನು ಸಾಚುನ ಹಾಗೆ ಹೀಗೆ ಅಂತ. ಇದರಿಂದಾಗಿ ಏನು ನಾವು ಎಂಥ ಮರ್ಯಾದಸ್ರು, ನಮ್ಮ ಬಗ್ಗೆ ಈ ಥರ ಮಾತಾಡ್ತಿದ್ದೀರಲ್ಲ ಅಂಥದ್ದಾಗಿ ಯಾರು ಇದೆಲ್ಲ ಹೇಳಿದ್ದು ಅಂಥದ್ದಾಗೆ ಕರ್ಣನ ನೋಡಿ ಈ ಬೀದಿ ಹೋಗೋನ್ ಮಾತು ಕೇಳಿ ಈ ರೀತಿ ಮಾತಾಡ್ತಿದ್ದೀರಾ ಅಂದಾಗ ಕರೆಕ್ಟ್ ಅಂಕಲ್, ನೀವು ಹೇಳಿದ್ ನಿಜ. ಯಾವನು ಬೀದಿಲಿ ಹೋಗೋನು, ನಾನು ನನ್ನ ಮಾತು ಕೇಳಬಾರ್ದು. ಆದರೆ ಅವತ್ತು ನೀವು ಬೀದಿಲಿ ಹೋಗೋನ್ ಮಾತು ಕೇಳೇ ತಾನೆ ಸಾಹಿತ್ಯವ್ರನ್ನ ಮದುವೆ ಮಾಡ್ಕೊಳ್ದೆ ನಂಬಿಕೆ ಕಳ್ಕೊಂಡು ಹೋಗಿದ್ದು. ಇದೇ ಪರಿಸ್ಥಿತಿ ಅಲ್ವಾ ಅವತ್ತು ಅವ್ರಿಗೂ ಇದ್ದಿದ್ದು. ಇವತ್ತು ನೀವು ತಪ್ಪು ಮಾಡಿಲ್ಲ, ಅವತ್ತು ಅಪ್ಪ ಮಗಳು ಅವರು ಕೂಡ ತಪ್ಪು ಮಾಡಿರಲಿಲ್ಲ. ಇವತ್ತು ಹೇಗೆ ನಿಮ್ಮ ಮರ್ಯಾದೆ ಈ ಒಂದು ಗೋಡೆ ನಡುವೆ ಹೋಗ್ತದೆ, ಆದರೆ ಎಷ್ಟು ಜನರ ಮುಂದೆ ಸಂಬಂಧಿಕರ ಮುಂದೆ ಅವ್ರನ್ನ ಮರ್ಯಾದೆ ಹೋಯಿತು. ಅವ್ರಿಗಾಗಿದ್ದ ಆಘಾತ ಎಂಥದ್ದು. ಇದು ಎಲ್ಗೂ ಕೂಡ ನಾನೇ ಕಾರಣ ಆಗಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನನ್ನ ತಪ್ಪು ತಿಳುವಳಿಕೆ ಕಾರಣ. ನನ್ನ ಫ್ರೆಂಡ್ ಸುಸೈಡ್ ಮಾಡ್ಕೊಳ್ಳೋಕೆ ಹೋಗಿದ್ದ, ಅವ್ನ ಲವ್ವರ್ ಮದುವೆ ಆಗೋಕೆ ಹೋಗ್ತಿದ್ದಾಳೆ ಅಂತ. ಅವ್ನ ಲವ್ವರೇ ಬೇರೆ ಆಗಿದ್ಲು, ಬಟ್ ಅವ್ನ ಲವ್ವರ್ ಇವರು ಅಂತ ಅಂದ್ಕೊಂಡು ಡಿವೋರ್ಸ್ ಅಂತ ಸುಳ್ಳು ಹೇಳಿ ಮದುವೆ ಆಗಿದೆ ಅಂತ ಹೇಳಿ ಇಷ್ಟೆಲ್ಲ ಮಾಡಿಬಿಟ್ಟೆ. ಆದರೆ ನಂತರನೇ ಗೊತ್ತಾಗಿದ್ದು ನನ್ನ ಫ್ರೆಂಡ್ ಲವ್ ಮಾಡಿದ್ದು ಮೋನಿಕಾ ಅನ್ನೋ ಹುಡುಗಿನ ಅಂತ. ನನ್ನ ತಪ್ಪು ತಿಳುವಳಿಕೆಯಿಂದ ಇವತ್ತು ಅಂಕಲ್ ಕೋಮಾಗಿ ಹೋಗಿದ್ದಾರೆ. ಸಾಹಿತ್ಯವರ ಬದುಕು ಬೀದಿ ಪಾಲಾಗಿದೆ ಅಂತ ಹೇಳ್ತಿದ್ದಾಗ ಹೌದು ನಮ್ಮಿಂದ ತಪ್ಪಾಯಿತು, ನಾವು ಅರ್ಥನೇ ಮಾಡ್ಕೊಳ್ಳಿಲ್ಲ. ಒಬ್ಬ ಸ್ನೇಹಿತನಾಗಿ ನಾನು ವಿಶ್ವನ ಅರ್ಥ ಮಾಡ್ಕೋಬೇಕಿತ್ತು. ಎಷ್ಟು ನಂಬಿಕೆ ಇಟ್ಟಿದ್ದ ನನ್ನ ಮೇಲೆ. ಇಲ್ಲ, ನನ್ನ ಅರ್ಥ ಮಾಡಿಸಿದ್ದಕ್ಕೆ ತುಂಬಾ ಧನ್ಯವಾದನ ತಿಳಿಸ್ತಾರೆ ದಯಾನಂದ್ ಅವರು ಕರ್ಣಗೆ. ಮೊದಲು ಹೋಗಿ ವಿಶ್ವನಾಥ್ ಅವ್ರನ್ನ ಹಾಸ್ಪಿಟಲಲ್ಲಿ ನೋಡೋಕೆ ಹೋಗ್ತಾರೆ. ಆದರೆ ಇಲ್ಲಿ ಚಿಕ್ಕಪ್ಪ ಯಾರು ಕೂಡ ಅವ್ರನ್ನ ಒಳಗಡೆ ಹೋಗೋದಕ್ಕೆ ಬಿಡುವುದಿಲ್ಲ. ರಿಕ್ವೆಸ್ಟ್ ಮಾಡ್ಕೋತಾರೆ, ಸಮಾಧಾನ ಮಾಡ್ತಾರೆ.
ನಂತರ ಸಾಹಿತ್ಯ ಚಿಕ್ಕಪ್ಪನೇ ಕರ್ಕೊಂಡು ಹೋಗ್ತಾರೆ. ಅವ್ರ ಸ್ಥಿತಿ ನೋಡಿ ಅಪ್ಪ ಮಗ ಅಮ್ಮ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಇಂಥ ಸ್ಥಿತಿ ನನ್ನಿಂದ ಬಂದ್ಬಿಡ್ತಲ್ಲ ಅಂತ. ನಿನ್ನ ಆಸೆ ಈಡೇರಿಸ್ತೀನಿ ಅಂತ ಅನ್ಕೋತಾರೆ. ಬಟ್ ಹೊರಗಡೆ ಆಲ್ರೆಡಿ ವಿಶ್ವ ಅಂಕಲ್ ಅವರ ಅಪ್ಪ ತಾತ ಯಾರು ಬಿಟ್ಟಿದ್ದು, ಅವರಿಂದಾನೇ ಇಷ್ಟೆಲ್ಲ ಆಗಿದ್ದು. ನನ್ನ ಮಗ ಎಷ್ಟು ಬೇಡ್ಕೊಂಡ ಅವತ್ತಿಲ್ದಿರೋದು ಇವಾಗೇನು ಬರೋದು, ಇವನಿಗೆ ಬುದ್ಧಿ ಇಲ್ವಾ, ಒಳಗಡೆ ಕರ್ಕೊಂಡು ಹೋಗಿದ್ದಾನಲ್ಲ ಅಂತ ಜೋರು ಮಾಡ್ತಿದ್ದಾರೆ. ನಂತರ ಬರ್ತಿದ್ದಾಗೆ ನೋಡಮ್ಮ ಸಾಹಿತ್ಯ, ನಮ್ಮಿಂದ ತುಂಬಾ ತಪ್ಪಾಗಿದೆ. ಇವತ್ತು ವಿಶ್ವ ಈ ರೀತಿ ಇದ್ದಾನೆ ಅದರದ ಕಾರಣ ನಾವೇ ಆಗ್ಬಿಟ್ವಿ, ತಪ್ಪು ತಿಳ್ಕೊಂಬಿಟ್ವಿ, ತಪ್ಪು ಮಾಡಿಬಿಟ್ವಿ, ದಯವಿಟ್ಟು ಕ್ಷಮಿಸ್ಬಿಡಮ್ಮ ಅಂತ ಕೇಳ್ಕೊತಾರೆ. ಅಂಕಲ್ ನೀವು ದೊಡ್ಡವರು, ಈ ರೀತಿಯೆಲ್ಲ ನನ್ನ ಹತ್ರ ಕ್ಷಮೆ ಕೇಳೋದು ಸರಿಯಲ್ಲ ಅಂತ ಹೇಳಿದಾಗ ಈ ಕಡೆ ಹೌದು ಸಾಹಿತ್ಯ ಅವರೇ, ನಿಮ್ಮನ್ನು ನಾನು ಪ್ರೀತಿಸಿದೆ, ಇಷ್ಟಪಟ್ಟೆ, ಆದರೆ ನಾನು ಯಾರ್ದೋ ಮಾತು ಕೇಳಿ ನಂಬಿಕೆ ಕಳ್ಕೊಂಡ್ಬಿಟ್ಟೆ, ತಪ್ಪು ಮಾಡಿದೆ ಅಂತ ಹೇಳ್ತಿದ್ದಾರೆ. ನಿನ್ನನ್ನು ನಮ್ಮ ಮನೆ ಸೊಸೆ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾಗೆ ಎಲ್ರಿಗೂ ಖುಷಿ ಆಗುತ್ತೆ ಎಕ್ಸೆಪ್ಟ್ ತಾತ ಮತ್ತು ಮೊಮ್ಮಗಳು ಬಿಟ್ಟು. ಈ ಕಡೆ ಕರ್ಣನ್ ತಮ್ಮ ಬಂದಿದ್ದಾರೆ. ಅಣ್ಣ ಏನಾಯಿತು ಏನು ಅಂದಾಗ ದಯಾನಂದ್ ಅಂಕಲ್ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡ್ರು ಅಂದಾಗ ಇನ್ನೇನು ನನ್ನ ಅಣ್ಣ ಕೈ ಇಟ್ಟ ಅಂದರೆ ಅದನ್ನು ನಡೆಸ್ದೆ ಬಿಡೋದಿಲ್ಲ, ಇನ್ನೆಲ್ಲ ಕೂಡ ಸರಿ ಹೋಯ್ತಲ್ಲ ಅಂದರೆ ಇಲ್ಲ ಭರತ್, ನನಗೆ ಯಾಕೋ ಇದು ಸರಿ ಹೋಗುತ್ತೆ ಅನಿಸ್ತಿಲ್ಲ. ತುಂಬ ಸಂಸ್ಕಾರ ಕೊಟ್ಟು ಡಿಸಿಪ್ಲಿನಲ್ಲಿ ಬಳಸಿದ್ದಾರೆ ಸಾಹಿತ್ಯವನ್ನ. ಅವ್ರಿಗೆ ಈ ಸ್ವಾಭಿಮಾನಿ, ತುಂಬಾ ಸ್ವಾಭಿಮಾನಿ. ಎಷ್ಟು ಮರ್ಯಾದೆ ಹೋಗಿದೆ ಅಷ್ಟು ಮರ್ಯಾದೆ ಹೋಗಿಸ್ದವ್ರನ್ನ ಮದುವೆ ಆಗೋಕೆ ಅವ್ರು ಒಪ್ಕೋತಾರೆ ಅಂತ ನಾನು ಅನ್ಕೊಳ್ಳೋದಿಲ್ಲ. ಖಂಡಿತ ಯಾಕೋ ಅನ್ನಿಸ್ತಿದೆ ಅಂತ ಹೇಳ್ತಿರೋ ಮಾತಿಗೆ ಸರಿಯಾಗಿ ಇಲ್ಲಿ ಸಾಹಿತ್ಯ ದಯವಿಟ್ಟು ಕ್ಷಮಿಸ್ಬಿಡಿ ಅಂಕಲ್, ತಪ್ಪು ತಿಳ್ಕೊಬೇಡಿ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ಬಿಡ್ತಾಳೆ. ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ. ಈ ಕಡೆ ತಾತ ಅಂತೂ ಸರಿಯಾಗಿ ಹೇಳಿದೆ, ಮೊಮ್ಮಗಳ ಇವತ್ತೇ ಅನುಮಾನ ಪಟ್ಟು ಹೋಗಿರೋರು ಮುಂದೆ ಇನ್ನೇನು ಅನುಮಾನ ಪಟ್ಟು ನನ್ನ ಮೊಮ್ಮಗಳ ಮೇಲೆ ಅನುಮಾನದಿಂದ ಅವಳನ್ನ ಹೊರ ಹಾಕೋದಿಲ್ಲ, ಈ ಮದುವೆ ಮುರ್ಕೊಳ್ಳೋದಿಲ್ಲ ಅಂತ ಏನು ಗ್ಯಾರಂಟಿ? ಯಾವುದೇ ಕಾರಣಕ್ಕೂ ನನ್ನ ಮೊಮ್ಮಗಳನ್ನ ಅವನಿಗೆ ಮದುವೆ ಮಾಡಿಕೊಡೋದಿಲ್ಲ ಅಂತಾರೆ. ಈ ಕಡೆ ಚಿಕ್ಕಪ್ಪನ ಮಗಳು ಎಲ್ಲರೂ ಕೂಡ ಯಾಕೆ ಸಾಹಿತ್ಯ ಒಪ್ಕೋ ಸಾಹಿತ್ಯ, ನಿನ್ನ ಬಗ್ಗೆ ಎಷ್ಟೆಲ್ಲ ಬಂದಿದೆ, ಈಗ ನೀನು ಇವ್ರನ್ನೇ ಮದುವೆ ಆದರೆ ಅದು ಕೂಡ ಪ್ರಸಾರ ಆಗುತ್ತೆ, ಆಗ ನೀನೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗುತ್ತೆ ಅಂದಾಗ ಯಾರನ್ನೂ ನಂಬಿಸ್ಬೇಕು ಅಂತ, ಯಾರನ್ನೂ ನಂಬಿಕೆ ಗಳಿಸ್ಕೋಬೇಕು ಅಂತ ಇಷ್ಟ ಇಲ್ದಿರೋ ಮದುವೆನ ನಾನು ಆಗೋದಿಲ್ಲ ಅಂತ ಹೇಳಿ ಖಂಡಿತವಾಗಿ ಮದುವೆ ಆಗೋದೇ ಇಲ್ಲ ಅಂದ್ಬಿಡ್ತಾಳೆ. ನಂತರ ದಯಾನಂದ್ ಅಂಕಲ್ ಬಂದು ಈ ರೀತಿ ಮದುವೆ ಆಗೋದಿಲ್ಲ ಅಂದ್ಬಿಟ್ಲಪ್ಪ, ನನಗೆ ಪಾಪ ಪ್ರಜ್ಞೆ ಕಾಡ್ತದೆ, ಹೀಗೂ ಮದುವೆ ಮಾಡ್ಕೊಂಡಿದ್ರೆ ಎಷ್ಟು ಒಂದು ಸ್ವಲ್ಪ ನಿರಾಳ ಆಗ್ತದೆ ಅಂತ ಹೇಳ್ತಾರೆ. ಅಂಕಲ್ ನೀವೇನು ಯೋಚನೆ ಮಾಡಬೇಡಿ, ಎಲ್ವೂ ಕೂಡ ನಾನು ನೋಡ್ಕೋತೀನಿ ಅಂತಾರೆ. ನಂತರ ಈ ಕಡೆ ಕರಿಮಣಿನ ಹಿಡಿದು ಫಸ್ಟ್ಲಿ ಈ ಕಡೆ ಸಾಹಿತ್ಯ ಮನೆಗೆ ಹೋಗ್ತಾರೆ. ಕಾರಣ ಸಾಹಿತ್ಯ ಮನೆಗೆ ಹೋದ್ರೆ ಅಲ್ಲಿ ಸಾಹಿತ್ಯ ಮಾತಾಡೋಕೆ ಸುತಾರಾಮ್ ಒಪ್ಕೋತಿಲ್ಲ. ಇದ್ರ ನಡುವೆ ಕಾರಣನ ಅಮ್ಮ ಮತ್ತು ಅತ್ತೆ ಇಬ್ಬರು ಕೂಡ ಸಾಹಿತ್ಯ ಮನೆಗೆ ಹೋಗಿ ನಮ್ಮ ಮಗನಿಂದ ತಪ್ಪಾಗಿದೆ ಅಂತ ಹಣ್ಣು ಹಂಪಲು ಕೊಡೋಕೆ ಹೋದ್ರೆ ಅದನ್ನು ತೆಗೆದು ಬಿಸಾಕಿ ಮನೆಯಿಂದ ಹೊರದಬ್ಬಿರ್ತಾರೆ ಅಲ್ಲಿ ಸಾಹಿತ್ಯ ಚಿಕ್ಕಮ್ಮ. ಇದೆಲ್ಲದರ ನಡುವೆ ಈ ಕಡೆ ಸಾಹಿತ್ಯನ ಒಪ್ಪಿಸ್ಬೇಕಾಗಿದೆ ಆ ಒಂದು ಮದುವೆಗೆ ಕಾರಣ. ಬಟ್ ಸಾಹಿತ್ಯ ಒಪ್ಕೋತಿಲ್ಲ. ಸಾಹಿತ್ಯ ಎಲ್ಲೆಲ್ಲಿ ಹೋಗ್ತಾಳೋ ಅಲ್ಲಲ್ಲಿ ಕಾರಣ ತಿರ್ಕ ಹಾಕ್ಕೊಂಡು ಹಿಂದೆ ಹೋಗ್ತಿದ್ದಾನೆ. ಈ ಕಡೆ ದಯವಿಟ್ಟು ನನಗೆ ನಿಮ್ಮ ಜೊತೆ ಮಾತಾಡೋಕೆ ಮುಖ ನೋಡೋಕೆ ಇಷ್ಟ ಇಲ್ಲ ಅಂದರೂ ಯಾಕೆ ತೊಂದರೆ ಕೊಡ್ತಿದ್ದೀರಾ ಅಂತಿದ್ರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನನ್ನಿಂದ ತಪ್ಪಾಗಿದೆ, ನಾನು ಒಪ್ಕೋತೀನಿ, ಇದು ನಿಮ್ಮ ತಂದೆ ಕೊನೆಯ ಆಸೆ, ಒಪ್ಕೊಳ್ಳಿ ಅಂದರೆ ಒಪ್ಕೊಳ್ಳದೆ ಇದ್ದಾಗ ಕಾರಲ್ಲಿ ದಬ್ಬಿ ಕೂರಿಸ್ಕೊಂಡು ಎಳ್ಕೊಂಡು ಎಸ್ಕೇಪ್ ಮಾಡಿ ಕರ್ಣ ಈ ಕಡೆ ಕಿರ್ಚ್ಕೋತಿದ್ದಾಳೆ. ಕಾಪಾಡಿ, ಏನು ಮಾಡ್ತಿದ್ರಾ ನೀವು, ನನ್ನನ್ನು ಕಿಡ್ನಾಪ್ ಮಾಡ್ತಿದ್ರಾ ಅಂತ ಹೇಳ್ತಿದ್ರೆ ಇನ್ನೇನು ಮಾಡೋದು, ಬೇರೆ ದಾರಿನೇ ಇಲ್ಲ, ನೀವು ಏನೇ ಮಾಡಿದ್ರು ಒಪ್ಕೋತಿಲ್ವಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಕಿರ್ಚಿದಾಳೆ, ಕೂಗ್ತಿದ್ದಾಳೆ. ಬಟ್ ಅವಳ ಧ್ವನಿ ಯಾರಿಗೂ ಕೂಡ ಕೇಳಿಸ್ತಿಲ್ಲ. ಹಾಗಿದ್ರೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಿರೋದು ಕಾರಣ ಎಲ್ಲಿಗೆ? ಅಮ್ಮನ ಸಮಾಧಿ ಬಳಿಗ, ಜೊತೆಗೆ ಅವಳಿಗೂ ಕೂಡ ಅರ್ಥ ಮಾಡಿಸಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಸೋದಕ್ಕೆ. ಈ ಕಡೆ ಕಾರಣ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಿದಾಗ ಈ ಕಡೆ ಸಾಹಿತ್ಯ ಕೂಡ ಮದುವೆಗೆ ಒಪ್ಕೊಂಡ್ಬಿಡ್ತಾಳೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಚಿಗೋಸ್ಕರ ವೀಚ್ ಮಾಡಿ.